ಸ್ಯಾಂಡಲ್ವುಡ್ಗೆ ಬೆಳ್ಳಂಬೆಳಗ್ಗೆ ಐಟಿ ಶಾಕ್. ಯಶ್, ಪುನೀತ್, ಶಿವಣ್ಣ, ಸುದೀಪ್ ನಿವಾಸಗಳ ಮೇಲೆ ರೇಡ್. ನಿರ್ಮಾಪಕರ ಮನೆಯಲ್ಲೂ ತಲಾಶ್. ಬೆಳ್ಳಂಬೆಳಗ್ಗೆ ಸ್ಯಾಂಡಲ್ವುಡ್ಗೆ ಐಟಿ ಭರ್ಜರಿ ಶಾಕ್ ಅನ್ನ ನೀಡಿದೆ. ನಟ ಯಶ್, ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್, ಸುದೀಪ್ ಅವರ ಮನೆ ಮೇಲೆ ದಾಳಿಯನ್ನ ನಡೆಸಲಾಗಿರುವಂತದ್ದು. ನಟ ಕಿಚ್ಚ ಸುದೀಪ್ ಅವರ ಮನೆ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಸ್ಯಾಂಡಲ್ವುಡ್ ಇತಿಹಾಸದಲ್ಲೇ ನಟರು ನಿರ್ಮಾಪಕರಿಗೆ ಇದೊಂದು ಭರ್ಜರಿ ಶಾಕ್, ಬಿಗ್ ಶಾಕ್ ಅನ್ನ ನೀಡಿದೆ. ಐಟಿ ಅಧಿಕಾರಿಗಳು ದೊಡ್ಡ ಶಾಕ್ ಅನ್ನ ನೀಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ನಟ ಪುನೀತ್ ರಾಜ್ಕುಮಾರ್, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಹಾಗೆ ಇಲ್ಲಿ ಸುದೀಪ್ ಮತ್ತು ಶಿವಣ್ಣ ಇವರೆಲ್ಲರಿಗೂ ಕೂಡ ಐಟಿ ಅಧಿಕಾರಿಗಳು ಶಾಕ್ ಅನ್ನ ನೀಡಿರುವಂತದ್ದು. ಕಾರ್ತಿಕ್ ಗೌಡ ಮನೆಯಲ್ಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಕೆಜಿಎಫ್ ಕೋಟಿ ಕಲೆಕ್ಷನ್ ಬಗ್ಗೆ ಮಾಹಿತಿಯನ್ನ ಕೂಡ ಕಲೆ ಹಾಕಲಾಗ್ತಾ ಇದೆ. ಕತ್ರಿಗುಪ್ಪೆಯ ಯಶ್ ಮನೆಯಲ್ಲಿ ಐಟಿ ಅಧಿಕಾರಿಗಳು ಶೋಧವನ್ನ ನಡೆಸ್ತಾ ಅಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಸದಾಶಿವನಗರದ ಪುನೀತ್ ಅವರ ಮನೆಯಲ್ಲಿ ಸತತ 3 ಗಂಟೆಗಳಿಂದ ಕೂಡ ಅಲ್ಲಿ ದಾಳಿಯನ್ನ ನಡೆಸಲಾಗಿರುವಂತದ್ದು. ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿ ಇರುವಂತ ಶಿವಣ್ಣ ಅವರ ನಿವಾಸದಲ್ಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಈ ರೀತಿಯಾಗಿ ಸ್ಯಾಂಡಲ್ವುಡ್ ನ ದೊಡ್ಡ ನಟರುಗಳಿಗೆ ಇವತ್ತು ಐಟಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಶಾಕ್ ಅನ್ನ ನೀಡಿದ್ದಾರೆ. ಎಲ್ಲರೂ ಕೂಡ ದೊಡ್ಡ ನಟರೇ. ಒಬ್ಬೊಬ್ಬರಾಗಿ ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸೇರಿದಂತೆ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಒಂದ್ ಕಡೆ ಅಭಿನಯ ವಾರ್ಗವ ಅಂತ ಕರೆಸಿಕೊಳ್ಳುವಂತಹ ಅಭಿನಯ ಚಕ್ರವರ್ತಿ ಸುದೀಪ್ ಅವರು, ಈ 4 ನಟರ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿದೆ. ಇವರ ಜೊತೆಗೆ ನಿರ್ಮಾಪಕರ ಮನೆಗಳ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಸದಾಶಿವನಗರದಲ್ಲಿರುವಂತಹ ಪುನೀತ್ ರಾಜ್ಕುಮಾರ್ ಅವರ ನಿವಾಸ ಮತ್ತು ಒಂದ್ ಕಡೆ ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿ ಇರುವಂತಹ ಶಿವರಾಜ್ ಕುಮಾರ್ ಅವರ ನಿವಾಸ, ಇನ್ನು ಒಂದ್ ಕಡೆ ಇಲ್ಲಿ ಜೆಪಿ ನಗರದಲ್ಲಿ ಇರುವಂತಹ ಸುದೀಪ್ ಅವರ ನಿವಾಸ, ಹಾಗೆ ಕತ್ರಿಗುಪ್ಪೆಯಲ್ಲಿ ಇರುವಂತಹ ಯಶ್ ಅವರ ನಿವಾಸ, ಈ 4 ನಟರ ಮನೆಗಳ ಮೇಲೆ ಐಟಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿಯನ್ನ ನಡೆಸಿದ್ದಾರೆ. ನೀವು ಕೂಡ ನೋಡ್ತಾ ಇದ್ದೀರಾ. ಅಂದ್ರೆ ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್, ಸುದೀಪ್ ಹಾಗೂ ಯಶ್, ಈ 4 ಸ್ಯಾಂಡಲ್ವುಡ್ ನ ದೊಡ್ಡ ನಟರುಗಳ ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಈ ರೀತಿಯಾಗಿ ಚಂದನವನಕ್ಕೆ ಐಟಿ ಅಧಿಕಾರಿಗಳು ಬಿಗ್ ಶಾಕ್ ಅನ್ನ ನೀಡಿದ್ದಾರೆ. ಸ್ಯಾಂಡಲ್ವುಡ್ ಇತಿಹಾಸದಲ್ಲೇ ನಡೆದಂತ ಅತಿ ದೊಡ್ಡ ದಾಳಿ ಇದು. 10 ಅಲ್ಲ 20 ಅಲ್ಲ, ಬೆಂಗಳೂರಿನ 50 ಕಡೆ ಐಟಿ ಅಧಿಕಾರಿಗಳು ರೈಡ್ ಅನ್ನ ಮಾಡಿದ್ದಾರೆ. ಬೆಂಗಳೂರಲ್ಲಿ ಸುಮಾರು 200 ಅಧಿಕಾರಿಗಳಿಂದ ದಾಳಿಯನ್ನ ನಡೆಸಲಾಗಿದೆ. ಸ್ಯಾಂಡಲ್ವುಡ್ ಇತಿಹಾಸದಲ್ಲೇ ನಡೆದಿರುವಂತಹ ಅತಿ ದೊಡ್ಡ ದಾಳಿ ಇದು. 10 ಅಲ್ಲ 20 ಅಲ್ಲ, ಬೆಂಗಳೂರಿನ 50 ಕಡೆ ಐಟಿ ಅಧಿಕಾರಿಗಳು ರೈಡ್ ಅನ್ನ ಮಾಡಿರುವಂತದ್ದು. ಬೆಂಗಳೂರಲ್ಲಿ ಸುಮಾರು 200 ಐಟಿ ಅಧಿಕಾರಿಗಳಿಂದ ಈ ಒಂದು ದಾಳಿಯನ್ನ ನಡೆಸಲಾಗಿದೆ. ಅಟ್ ಎ ಟೈಮ್ ಇಲ್ಲಿ ದಾಳಿಯನ್ನ ನಡೆಸಲಾಗಿರುವಂತದ್ದು. ಬೆಳ್ಳಂಬೆಳಗ್ಗೆ ಎಲ್ಲಾ ನಟರುಗಳಿಗೂ ಕೂಡ ಹಾಗೆ ನಿರ್ಮಾಪಕರುಗಳಿಗೆ ಇಲ್ಲಿ ಪ್ರಮುಖವಾಗಿ ಶಾಕ್ ಅನ್ನ ನೀಡಲಾಗಿದೆ. ಸ್ಟಾರ್ ನಟರು, ನಿರ್ಮಾಪಕರಿಂದ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ ಐಟಿ ಅಧಿಕಾರಿಗಳಿಂದ. 2018ರಲ್ಲಿ ಸ್ಯಾಂಡಲ್ವುಡ್ ನಲ್ಲಿ 100 ಕೋಟಿ ಕಲೆಕ್ಷನ್ ಮಾಡಿರುವಂತಹ ನಟರು ಮತ್ತು ನಿರ್ಮಾಪಕರ ಚಿತ್ರಗಳ ಒಂದು ಪ್ರಮುಖವಾದಂತಹ ಟಾರ್ಗೆಟ್ ಅನ್ನ ಮಾಡಿಕೊಂಡು ಇಲ್ಲಿ ದಾಳಿಯನ್ನ ನಡೆಸಲಾಗಿದೆ. ಸಾಕಷ್ಟು ನಟ ನಿರ್ಮಾಪಕರಿಂದ ತೆರಿಗೆ ವಂಚನೆಯನ್ನ ಮಾಡಲಾಗಿದೆ. ಸೊ ಹೀಗಾಗಿನೇ ಇವರುಗಳ ಮನೆಗಳ ಮೇಲೆ ದಾಳಿಯನ್ನ ನಡೆಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ನಟರು ಮತ್ತು ನಿರ್ಮಾಪಕರ ಮೊಬೈಲ್ ಮತ್ತು ಕಂಪ್ಯೂಟರ್ ಅನ್ನ ಕೂಡ ಜಪ್ತಿ ಮಾಡಲಾಗಿದೆ. ಹೊಸ ವರ್ಷದ ದಿನವೇ ದಾಳಿಗೆ ಸ್ಕೆಚ್ ಅನ್ನ ಹಾಕಿದ್ರು ಐಟಿ ಅಧಿಕಾರಿಗಳು. ಹೊಸ ವರ್ಷ ಕಳೆಯಲಿ ಅಂತ ಸುಮ್ಮನಿದ್ರಂತೆ ಅಧಿಕಾರಿಗಳು. ಮುಂಜಾನೆ 6 ಗಂಟೆಯಿಂದಲೇ, ಇವತ್ತು ಮುಂಜಾನೆ 6 ಗಂಟೆಯಿಂದಲೇ ಏಕಕಾಲಕ್ಕೆ ಸುಮಾರು 50 ಕಡೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು. ಇನ್ನು ಈ ನಟರು ಮತ್ತು ನಿರ್ಮಾಪಕರುಗಳಿಗೆ
ಸಂಬಂಧಪಡುವಂತಹ ಎಲ್ಲ ಲ್ಯಾಪ್ಟಾಪ್ ಮತ್ತೆ ಕಂಪ್ಯೂಟರ್ಗಳು ಮೊಬೈಲ್ಗಳನ್ನ ಸೀಸ್ ಮಾಡಲಾಗಿದೆ. ಯಾಕೆಂದ್ರೆ ಯಾವುದೇ ಒಂದು ದಾಳಿ ನಡೆದಂತಹ ಸಂದರ್ಭದಲ್ಲಿ ಅವರ ಬಳಿ ಇರುವಂತಹ ಎಲ್ಲ ಒಂದು ಅಂದ್ರೆ ಮೊಬೈಲ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಮತ್ತು ಒಂದ್ ಕಡೆ ಲ್ಯಾಪ್ಟಾಪ್ ಆಗಿರ್ಬೋದು, ಈ ರೀತಿಯಾಗಿ ಅವೆಲ್ಲವನ್ನೂ ಕೂಡ ಜಪ್ತಿ ಮಾಡಲಾಗುತ್ತೆ. ಯಾಕೆಂದ್ರೆ ಯಾರ ಸಂಪರ್ಕಕ್ಕೆ ಯಾರು ಸಿಗಬಾರದು ಮತ್ತು ಒಂದ್ ಕಡೆ ಮಾಹಿತಿಯನ್ನ ಮುಚ್ಚಾಕಬಾರದು ಅನ್ನುವ ನಿಟ್ಟಿನಲ್ಲಿ ಇವೆಲ್ಲವನ್ನೂ ಕೂಡ ಐಟಿ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದುಕೊಳ್ತಾರೆ. ಅದೇ ರೀತಿಯಾಗಿ ಇವರುಗಳ ಮನೆಗಳ ಮೇಲೂ ಕೂಡ ದಾಳಿಯನ್ನು ನಡೆಸಿರುವಂತಹ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ವಶಕ್ಕೆ ಪಡೆಯಲಾಗಿದೆ. ಮನೆಗಳ ಕೊಠಡಿಗಳಲ್ಲಿ ದಾಖಲೆಗಳಿಗಾಗಿ ತಲಾಶನ್ನ ನಡೆಸಲಾಗ್ತಾ ಇದೆ, ಅಂದ್ರೆ ಶೋಧವನ್ನ ನಡೆಸಲಾಗ್ತಾ ಇದೆ. ಹಾರ್ಡ್ ಡಿಸ್ಕ್ ಗಳಾಗಿರ್ಬೋದು, ಅಂದ್ರೆ ಲ್ಯಾಪ್ಟಾಪ್, ಕಂಪ್ಯೂಟರು, ಹಾಗೆ ಹಾರ್ಡ್ ಡಿಸ್ಕ್ ಅಂದ್ರೆ ಸ್ಟೋರೇಜ್ ಮಾಡಿರುವಂತಹ ಮಾಹಿತಿಗಳು ಹಾರ್ಡ್ ಡಿಸ್ಕ್ ನಲ್ಲಿ ಇರುತ್ತೆ. ಅವನ್ನೂ ಕೂಡ ವಶಕ್ಕೆ ಪಡೆದು ಐಟಿ ಅಧಿಕಾರಿಗಳು ಈಗ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಸ್ಯಾಂಡಲ್ವುಡ್ಗೆ ಹಾಗೆ ಕರ್ನಾಟಕದ ಮಂದಿಗೆ ಈ ಒಂದು ಐಟಿ ಅಧಿಕಾರಿಗಳು ಈ ನಟರುಗಳ ಮನೆಗಳ ಮೇಲೆ ದಾಳಿಯನ್ನು ನಡೆಸುವಂತ ಮುಖಾಂತರ ಒಂದು ದೊಡ್ಡ ರೀತಿಯಾದಂತಹ ಶಾಕ್ ಅನ್ನೇ ನೀಡಿದ್ದಾರೆ. ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಸ್ಯಾಂಡಲ್ವುಡ್ ನಟರು ಮತ್ತು ನಿರ್ಮಾಪಕರಿಗೆ ಐಟಿ ಅಧಿಕಾರಿಗಳು ಶಾಕ್ ಅನ್ನ ನೀಡಿದ್ದಾರೆ ಅಂತ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡ್ಕೊಳ್ಳೋಣ. ಪುನೀತ್ ರಾಜ್ಕುಮಾರ್ ಅವರ ನಿವಾಸದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಮತ್ತು ಒಂದ್ ಕಡೆ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಅಲ್ಲಿಂದ ಕೂಡ ಅವರ ಮನೆಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಶಾಲಿನಿ. ಎಸ್, ಇವರಿಬ್ಬರನ್ನು ಕೂಡ ಮಾತನಾಡಿಸೋಣ. ಮೊದಲನೇದಾಗಿ ಮುನಿರಾಜು. ಎಸ್ ಮುನಿರಾಜು, ಬೆಳ್ಳಂಬೆಳಗ್ಗೆ ಐಟಿ ಅಧಿಕಾರಿಗಳು ಯಾವ ರೀತಿಯಾಗಿ ನಟರು ಮತ್ತು ನಿರ್ಮಾಪಕರುಗಳಿಗೆ ಶಾಕ್ ಅನ್ನ ನೀಡಿದ್ದಾರೆ ಅಂತ ನೋಡ್ತಾ ಇದೀವಿ. ಇನ್ನು ಪುನೀತ್ ರಾಜ್ಕುಮಾರ್ ಅವರ ನಿವಾಸಕ್ಕೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ? ಪೃಥ್ವಿರಾಜ್, ಏನು ಇವತ್ತು ಬೆಳಗ್ಗೆ ಸುಮಾರು ಒಂದು 6 ಗಂಟೆ ನಂತರ ಸ್ಯಾಂಡಲ್ವುಡ್ ನ ಸ್ಟಾರ್ ನಟರಿಗೆ ಎಲ್ಲೋ ಒಂದ್ ಕಡೆ ಒಂದು ಕೆಟ್ಟ ಗಳಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ಐಟಿ ಅಧಿಕಾರಿಗಳು ಸ್ಯಾಂಡಲ್ವುಡ್ ನ 4 ಸ್ಟಾರ್ ನಟರಿಗೆ ಒಂದು ಐಟಿ ದಾಳಿ ಮಾಡಿ ಒಂದು ಬಿಸಿಯನ್ನ ಮುಟ್ಟಿಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಏನು ಸ್ಟಾರ್ ನಟರಾದಂತಹ ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್ ಹಾಗೂ ಸುದೀಪ್ ಮತ್ತೆ ಯಶ್ಗೆ ಒಂದು ಐಟಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಒಂದು ಬಿಸಿ ಮುಟ್ಟಿಸಿರುವಂತದ್ದು. ಏನು ಈ 4 ನಟರು ಸಹ ಇತ್ತೀಚೆಗೆ ದೊಡ್ಡ ದೊಡ್ಡ ಬಜೆಟ್ ಚಿತ್ರಗಳಲ್ಲಿ ಅಭಿನಯಿಸಿದ್ರು, ಮತ್ತೆ ದೊಡ್ಡ ಸದ್ದು ಮಾಡಿದಂತ ಚಿತ್ರಗಳಲ್ಲಿ ನಟನೆ ಸಹ ಮಾಡಿ ಸಾಕಷ್ಟು ದುಡ್ಡು ಸಹ ಹಣ ಸಹ ಆ ಚಿತ್ರಗಳು ಕಲೆಕ್ಟ್ ಮಾಡಿದ್ವು. ಆದ್ರಿಂದ ಆ ಚಿತ್ರಗಳಲ್ಲಿ ಬಂದಂತ ಆದಾಯ ಮತ್ತೆ ಇತ್ತೀಚೆಗೆ ಅವರ ಆದಾಯದ ಮೂಲಗಳಲ್ಲಿ ಎಲ್ಲ ಒಂದು ಸ್ವಲ್ಪ ವ್ಯತ್ಯಾಸ ಕಂಡು ಬರ್ತಿದೆ ಅಂತ ಹೇಳಿ ಈಗ ಐಟಿ ಅಧಿಕಾರಿಗಳು ಬೆಳಗ್ಗೆ ಒಂದು ದಾಳಿಯನ್ನು ಸಹ ಮಾಡಿದ್ದಾರೆ. ಸುಮಾರು ಒಂದು 50ಕ್ಕೂ ಹೆಚ್ಚು ಕಡೆ ಬೇರೆ ಬೇರೆ ಕಡೆಗಳಲ್ಲಿ ದಾಳಿ ಮಾಡಿ 200 ಅಧಿಕಾರಿಗಳಿಂದ ತಪಾಸಣೆ ಕಾರ್ಯ ಸಹ ಬೆಂಗಳೂರಿನಲ್ಲಿ ನಡೀತಾ ಇದೆ. ಮತ್ತೆ ಈಗಾಗಲೇ ಪುನೀತ್ ರಾಜ್ಕುಮಾರ್ ಅವರ ಮನೆಯಲ್ಲೂ ಸಹ ಬೆಳಗಿನ ಜಾವ 6 ಗಂಟೆಯಿಂದಲೂ ಸಹ ದಾಳಿ ನಡೆಸಲಾಗಿದೆ. 8 ಅಧಿಕಾರಿಗಳ ಒಂದು ತಂಡ ಈಗಾಗಲೇ ಇವರ ಮನೆಯಲ್ಲಿ ತಪಾಸಣೆಯನ್ನು ಸಹ ಮಾಡ್ತಿದ್ದಾರೆ. ಏನೋ ಅವರು ಆದಾಯವನ್ನು ಸರಿಯಾಗಿ ಪಾವತಿ ಮಾಡ್ತಾ ಇಲ್ಲ, ಆದಾಯ ತೆರಿಗೆಯನ್ನು ಸರಿಯಾಗಿ ಪಾವತಿ ಮಾಡ್ತಿಲ್ಲ ಅನ್ನೋ ಆರೋಪ ಇವ್ರ ಮೇಲೆ ಕೇಳಿ ಬಂದಿದ್ದರಿಂದ ಆ ಆದಾಯಕ್ಕೆ ಸಂಬಂಧಪಟ್ಟಂತ ಕೆಲವು ಮಾಹಿತಿಗಳು ಮತ್ತೆ ಕೆಲವು ಕಾಗದ ಪತ್ರಗಳನ್ನ ಅಧಿಕಾರಿಗಳು ತಪಾಸಣೆಯನ್ನು ಸಹ ಮಾಡ್ತಿರುವಂತದ್ದು. ಅದೇ ರೀತಿ ಪುನೀತ್ ರಾಜ್ಕುಮಾರ್ ಅವರ ಸಹೋದರ ಏನು ಶಿವರಾಜ್ ಕುಮಾರ್ ಇದ್ದಾರೆ, ಅವರ ಮನೆ ಮಾನ್ಯತಾ ಟೆಕ್ ಪಾರ್ಕ್ ನಲ್ಲಿದೆ. ಅಲ್ಲೂ ಸಹ ಐಟಿ ಅಧಿಕಾರಿಗಳ ಒಂದು 3 ಅಧಿಕಾರಿಗಳು ಅವ್ರ ಮನೆಯಲ್ಲೂ ಸಹ ತಪಾಸಣೆಯನ್ನ ಮಾಡ್ತಿರುವಂತದ್ದು. ಅಲ್ಲೂ ಸಹ ಅಧಿಕಾರಿಗಳು ಅವರ ಒಂದು ಆದಾಯ ಮತ್ತೆ ಆದಾಯ ತೆರಿಗೆನ ಯಾವ ರೀತಿ ಕಟ್ಟಿದ್ದಾರೆ ಮತ್ತೆ ಎಷ್ಟು ಬಾಕಿ ಉಳಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ಒಂದು ತನಿಖೆಯನ್ನ ಮಾಡ್ತಿದ್ದಾರೆ. ಮತ್ತೆ ಇನ್ನುಳಿದಂತೆ ಕೆಜಿಎಫ್ ಇತ್ತೀಚೆಗೆ ಬಿಡುಗಡೆಯಾದ ಕೆಜಿಎಫ್ ನಲ್ಲಿ ಮಿಂಚಿದ್ದ ನಟ ಯಶ್ಗೂ ಸಹ ಒಂದು ಐಟಿ ಅಧಿಕಾರಿಗಳೀಗ ಬಿಸಿ ಮುಟ್ಟಿಸಿದ್ದಾರೆ. ಏನು ಕೆಜಿಎಫ್ ನಲ್ಲಿ ಸಾಕಷ್ಟು ಬಿಡುಗಡೆಯಾಗಿ ಕೆಜಿಎಫ್ ಚಿತ್ರ ಬಿಡುಗಡೆಯಾದ ನಂತರ ಸಾಕಷ್ಟು ಸದ್ದು ಮಾಡಿತ್ತು. ಅಲ್ಲೂ ಸಹ ಭಾರಿ ಮೊತ್ತದ ಒಂದು ಬಂಡವಾಳ ಒಂದು ಕೆಜಿಎಫ್ ಚಿತ್ರಕ್ಕೆ ಹರಿದು ಬಂದಿತ್ತು. ಆದ್ರಿಂದ ನಟ ಯಶ್ಗೂ ಸಹ ಐಟಿ ಅಧಿಕಾರಿಗಳೀಗ ಬಿಸಿ ಮುಟ್ಟಿಸಿದ್ದಾರೆ. ಏನು ಕೆಜಿಎಫ್ ನ ಸಕ್ಸಸ್ ನಲ್ಲಿ ಮಿಂಚಿದ್ದಂತಹ ನಟನಿಗೆ ಈಗ ಐಟಿ ಅಧಿಕಾರಿಗಳು ಶಾಕ್ ಕೊಟ್ಟು ಮನೆಯಲ್ಲಿ ಈಗ ತಪಾಸಣೆ ಮಾಡುವಂತ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಅವ್ರ ಮನೆಯಲ್ಲಿ 3 ಅಧಿಕಾರಿಗಳೀಗ ಕತ್ತರಗುಪ್ಪೆಯ ನಿವಾಸದಲ್ಲಿ ತಪಾಸಣೆ ಮತ್ತೆ ಅವರ ಆದಾಯ ತೆರಿಗೆಗೆ ಸಂಬಂಧಪಟ್ಟಂತೆ ಕೆಲವು ಕಾಗದಗಳನ್ನ ಪರಿಶೀಲನೆ ಮಾಡ್ತಿರುವಂತದ್ದು. ಮತ್ತೆ ಅದೇ ರೀತಿ ಏನು ಕಳೆದ ವರ್ಷ ರಿಲೀಸ್ ಆದಂತಹ ಮತ್ತೊಂದು ಬಿಗ್ ಬಜೆಟ್ ಚಿತ್ರ ವಿಲನ್ ಇದೆ. ವಿಲನ್ ನಟ ಆಗಿರುವಂತಹ ಸುದೀಪ್ ಮನೆ ಮೇಲೂ ಸಹ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. 3 ಅಧಿಕಾರಿಗಳು ಜೆಪಿ ನಗರದ ಅವರ ನಿವಾಸದ ಮೇಲೆ ದಾಳಿ ಮಾಡಿ ಒಂದು ಪರಿಶೀಲನೆ ಸಹ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ 4 ಸ್ಟಾರ್ ನಟರ ಮನೆ ಮೇಲೆ ಐಟಿ ಅಧಿಕಾರಿಗಳು ಇವತ್ತು ಬೆಳಗ್ಗೆ ದಾಳಿ ಮಾಡಿ ಏನು ಕೆಲವು ಆದಾಯಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಆದಾಯ ತೆರಿಗೆ ಪಾವತಿ ಬಗ್ಗೆ ಕೆಲವು ಪತ್ರಗಳು ಮತ್ತೆ ಕಾಗದಗಳನ್ನ ಪರಿಶೀಲನೆ ಮಾಡ್ತಿರುವಂತದ್ದು. ಮತ್ತೆ ಇದುವರೆಗೂ ಅವರ ಮೊಬೈಲ್ ಫೋನ್ಗಳನ್ನು ಸಹ ತಮ್ಮ ವಶಕ್ಕೆ ಪಡ್ಕೊಂಡು ಯಾರ
ಸಂಪರ್ಕವನ್ನು ಸಹ ಮಾಡದಂತೆ ಅಧಿಕಾರಿಗಳು ಅವರನ್ನ ಚೆಕಪ್ ಮಾಡ್ತಿದ್ದಾರೆ. ಸೊ ಇದೆಲ್ಲವನ್ನು ನೋಡ್ತಾ ಇದ್ರೆ ಅಂದ್ರೆ ಇಲ್ಲಿ ನಟರು ಮತ್ತು ಒಂದ್ ಕಡೆ ನಿರ್ಮಾಪಕರು ಹೊಸ ವರ್ಷದ ಗುಂಗಲ್ಲಿ ಮನೆಯಲ್ಲಿರ್ತಾರೆ. ಸೊ ಹೀಗಾಗಿ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಸಿಗ್ತಾರೆ ಅನ್ನುವ ಒಂದು ವ್ಯವಸ್ಥಿತವಾದಂತ ಸಿದ್ಧತೆಯನ್ನ ಮಾಡಿಕೊಂಡೇ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಅನ್ಸುತ್ತೆ. ಖಂಡಿತ ಪೃಥ್ವಿರಾಜ್, ಯಾಕಂದ್ರೆ ಈ ರೀತಿಯಾಗಿ ದಾಳಿ ಮಾಡಬೇಕಾದ್ರೆ ಐಟಿ ಅಧಿಕಾರಿಗಳು ಮೊದಲೇ ಒಂದು ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ನಟರ ಮನೆ ಮೇಲೆ ಮತ್ತು ದಾಳಿ ಮಾಡಬೇಕಾದ್ರೆ ಎಲ್ಲೋ ಒಂದ್ ಕಡೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಒಂದು ಮೂಲ ದಾಖಲೆಗಳನ್ನ ಅವರು ಸಹ ಕಲೆಕ್ಟ್ ಮಾಡಬೇಕು. ಇವರು ಎಷ್ಟು ವರ್ಷಗಳಿಂದ ತೆರಿಗೆಯನ್ನ ಪಾವತಿ ಮಾಡ್ತಿದ್ದಾರೆ ಮತ್ತೆ ಎಷ್ಟು ವರ್ಷಗಳಿಂದ ತೆರಿಗೆ ಪಾವತಿ ಮಾಡದೆ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ಅವರು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನ ಕಳೆದ 3-4 ತಿಂಗಳಿಂದ ಇವರ ಪೂರ್ವಪರ ಆದಾಯ ಮತ್ತೆ ಆದಾಯ ತೆರಿಗೆಗಳ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡು ಆನಂತರ ಅಷ್ಟೇ ಅವರು ದಾಳಿ ಮಾಡಿದ್ದಾರೆ. ಏನು ಕಳೆದ ಜನವರಿ 1ರಿಂದ ಇವರು ದಾಳಿ ಮಾಡುವಂತಹ ಉದ್ದೇಶವನ್ನು ಸಹ ಇಟ್ಕೊಂಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ನ್ಯೂ ಇಯರ್ ಒಂದು ಗುಂಗಲ್ಲಿ ಒಂದು ನಟರು ಸಹ ಒಂದು ಮನೆಗಳಲ್ಲಿ ಬ್ಯುಸಿ ಆಗಿರ್ತಾರೆ ಮತ್ತೆ ಅವರು ಸಹ ಬೇರೆ ಬೇರೆ ಕೆಲಸಗಳಲ್ಲಿ ಹೊರಗಡೆ ಇರಬಹುದು. ಆದ್ರಿಂದ ಯಾರಾದ್ರೂ ಸಿಗದೆ ಹೋದ್ರೆ ನಮಗೆ ತೊಂದರೆ ಆಗುತ್ತೆ ಮತ್ತೆ ರೇಡ್ ಎಲ್ಲೋ ಒಂದ್ ಕಡೆ ಫೇಲ್ ಆಗುತ್ತೆ ಅಂತೇಳಿ 2 ದಿನಗಳ ನಂತರ ಇವತ್ತು ದಾಳಿ ಮಾಡಿ ಒಂದು ತಪಾಸಣೆಯನ್ನ ಮಾಡ್ತಿದ್ದಾರೆ. ಬಹುಶಃ ಸ್ಯಾಂಡಲ್ವುಡ್ ನ ಮಟ್ಟಿಗೆ ಇದು ಒಂದು ದೊಡ್ಡ ಮಟ್ಟದ ರೈಡ್ ಅಂತಾನೆ ಹೇಳ್ಬೇಕಾಗುತ್ತೆ ಪೃಥ್ವಿರಾಜ್. ಓಕೆ ಮುನಿರಾಜು, ಥ್ಯಾಂಕ್ ಯು. ಎಸ್, ಮತ್ತು ಒಂದ್ ಕಡೆ ರಾಕ್ ಲೈನ್ ವೆಂಕಟೇಶ್ ಅವರ ನಿವಾಸದಿಂದ ನೇರ ಸಂಪರ್ಕದಲ್ಲಿ ಇರುವಂತಹ ಶಾಲಿನಿ ಅವರು ಹೆಚ್ಚಿನ ಅಪ್ಡೇಟ್ಸ್ ಅನ್ನು ನೀಡ್ತಾರೆ. ಎಸ್ ಶಾಲಿನಿ, ರಾಕ್ ಲೈನ್ ವೆಂಕಟೇಶ್ ಅವರು ಅತಿ ದೊಡ್ಡ ಬಜೆಟ್ ನ ಮೂವಿಗಳನ್ನ ಅವರು ಕೂಡ ಮಾಡಿರುವಂತದ್ದು. ಈಗ ಆಲ್ರೆಡಿ ನೋಡಿದೀವಿ ತಮಿಳು, ತೆಲುಗು ಮತ್ತು ಒಂದ್ ಕಡೆ ಹಿಂದಿ ಹಾಗೆ ಕನ್ನಡದಲ್ಲೂ ಕೂಡ ಮಾಡಿರುವಂತವ್ರು. ಇಲ್ಲಿ ಪ್ರಮುಖವಾಗಿ ರಾಕ್ ಲೈನ್ ವೆಂಕಟೇಶ್ ಅವರಿಗೆ ಅಧಿಕಾರಿಗಳು ಯಾವ ರೀತಿಯಾಗಿ ಶಾಕ್ ನೀಡಿದ್ರು ಇವತ್ತು ದಾಳಿಯನ್ನು ಮಾಡುವ ಮುಖಾಂತರ? ಪೃಥ್ವಿ, ಬೆಳಗ್ಗೆ 6 ಗಂಟೆ ಸುಮಾರಿಗೆ ಏನು ಐಟಿ ಅಧಿಕಾರಿಗಳು ರಾಕ್ ಲೈನ್ ವೆಂಕಟೇಶ್ ಅವರಿಗೆ ನ್ಯೂ ಇಯರ್ ಶಾಕ್ ನೀಡಿದ್ದಾರೆ ಅಂತ ಹೇಳ್ಬೋದು. ಸೊ ರಾಕ್ ಲೈನ್ ವೆಂಕಟೇಶ್ ಅವರು ಮನೆಯಲ್ಲಿದ್ದಾರೆ ಅಂತ ಖಚಿತಪಡಿಸಿಕೊಂಡ ಅಧಿಕಾರಿಗಳು ಏಕಾಏಕಿ 6 ಗಂಟೆ ಸುಮಾರಿಗೆ ರಾಕ್ ಲೈನ್ ವೆಂಕಟೇಶ್ ಅವರ ಮನೆ ಮೇಲೆ ದಾಳಿಯನ್ನ ನಡೆಸ್ತಾರೆ. 2 ಖಾಸಗಿ ಇನೋವಾ ಕಾರ್ನಲ್ಲಿ ಬಂದಂತಹ ಅಧಿಕಾರಿಗಳು ಸೊ ಏಕಾಏಕಿ ಏನು ರಾಕ್ ಲೈನ್ ವೆಂಕಟೇಶ್ ಅವರ ಮನೆಯಲ್ಲಿ ದಾಳಿ ಮಾಡ್ತಾರೆ. ನಾನೀಗ ಮನೆಯ ಮುಂದೆ ಇದ್ದೀವಿ, ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ 2 ಇನೋವಾ ಕಾರ್ನಲ್ಲಿ ಬಂದಂತಹ 8 ಜನ ಅಧಿಕಾರಿಗಳು ಸೊ ಈಗ ರಾಕ್ ಲೈನ್ ವೆಂಕಟೇಶ್ ಮನೆ ಅವರಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ನೀವು ನೋಡ್ತಿರುವಂತದ್ದು ಸುಮಾರು 2 ಅಂತಸ್ತಿನ ಕಟ್ಟಡ ಇದು. ಸೊ ಇದು ಸ್ವಂತ ಮನೆ, ಏನು ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಇರುವಂತಹ ರಾಕ್ ಲೈನ್ ವೆಂಕಟೇಶ್ ಅವರ ಮನೆ ಮೇಲೆ ಒಂದು ರೀತಿ ಅಂದ್ರೆ ಮಾಹಿತಿಯನ್ನ ಪಡ್ಕೊಂಡು ನ್ಯೂ ಇಯರ್ ನಲ್ಲಿ ಎಲ್ಲರೂ ಕೂಡ ಫುಲ್ ಬಿಸಿ ಇರ್ತಾರೆ. ಸೊ ಇದನ್ನ ಖಚಿತಪಡಿಸಿಕೊಂಡು ಇವತ್ತು ಮನೆಯಲ್ಲಿ ಇದ್ದಾರೆ ಅಂತೇಳಿ ಸ್ಯಾಂಡಲ್ವುಡ್ ಗೆ ಒಂದು ಬಿಗ್ ಶಾಕ್ ಅಂತ ಹೇಳ್ಬೋದು. ಎಲ್ಲ ಅಂದ್ರೆ ಸ್ಯಾಂಡಲ್ವುಡ್ ನ ಬಹುತೇಕ ನಿರ್ಮಾಪಕರ ಮನೆ ಮೇಲೆ ಇವತ್ತು ಐಟಿ ದಾಳಿ ನಡೆದಿರುವಂತಹದ್ದು. ಮೊದಲನೇದಾಗಿ ಹೇಳೋದಾದ್ರೆ ರಾಕ್ ಲೈನ್ ವೆಂಕಟೇಶ್ ಅವರು ಕೋಟಿ ವ್ಯವಹಾರವನ್ನ ಮಾಡುತ್ತಾರೆ. ಪ್ರತಿ ವರ್ಷ ಒಂದಲ್ಲ ಒಂದು ಬಿಗ್ ಬಜೆಟ್ ಸಿನಿಮಾಗಳನ್ನ ಮಾಡ್ತಾ ಇರ್ತಾರೆ. ಇದರ ಜೊತೆಗೆ ಈಗಾಗಲೇ ಕೋಟ್ಯಾಂತರ ರೂಪಾಯಿ ಗಳಿಸಿ ಭರ್ಜರಿ ಸಕ್ಸಸ್ ಕಂಡಿರುವಂತಹ KGF ಸಿನಿಮಾ, ಇದರ ನಿರ್ಮಾಪಕ ವಿಜಯ್ ಕಿರುಗುಂದರ್ ಅವರ ಮನೆ ಮೇಲೂ ಕೂಡ ದಾಳಿಯನ್ನ ನಡೆಸಿರುವಂತಹ ಐಟಿ ಅಧಿಕಾರಿಗಳು. ಜೊತೆಗೆ ಸಿ ಮನೋಹರ್ ಆಗಿರ್ಬೋದು, ಸೊ ನಾಗರಬಾವಿಯಲ್ಲಿ ಇರುವಂತಹ ಜಯಣ್ಣ ಅವರ ಮನೆ, ಜೊತೆಗೆ ಕಾರ್ತಿಕ್ ಗೌಡ ಅವರ ಮನೆ ಮೇಲೆ ಐಟಿ ಅಧಿಕಾರಿಗಳು ಶಾಕ್ ಅನ್ನ ನೀಡಿದ್ದಾರೆ. ಈಗಷ್ಟೇ ಮತ್ತಿಬ್ಬರು ಐಟಿ ಅಧಿಕಾರಿಗಳು ಏನು ರಾಕ್ ಲೈನ್ ವೆಂಕಟೇಶ್ ಅವರ ಮನೆಗೆ ಬಂದಿದ್ದಾರೆ. ಬೆಳಗಿನಿಂದಲೂ ಕೂಡ ಯಾವುದೇ ಕೆಲಸದ ಸಿಬ್ಬಂದಿಗಳಿಗೂ ಕೂಡ ಅಧಿಕಾರಿಗಳು ಮನೆ ಒಳಗಡೆ ಹೋಗೋದಕ್ಕೆ ಪ್ರವೇಶವನ್ನ ನೀಡ್ತಾ ಇಲ್ಲ. ಸೊ ಈಗಾಗಲೇ ಕೆಲಸದವ್ರನ್ನು ಕೂಡ ವಾಪಸ್ ಕಳಿಸಿದ್ದಾರೆ. ಜೊತೆಗೆ ರಾಕ್ ಲೈನ್ ವೆಂಕಟೇಶ್ ಅವರ ಪರ್ಸನಲ್ ಕಾರ್ ಡ್ರೈವರ್ ಏನಿದ್ರು ಅವರನ್ನು ಕೂಡ ಮನೆಯಿಂದ ಹೊರಗಡೆ ಕಳಿಸಿದ್ದಾರೆ. ಸೊ ಕಾರ್ ಅನ್ನ ಪಾರ್ಕ್ ಮಾಡಿದ್ರೆ ನಾವು ಅಲ್ಲೂ ಆ ಭಾಗದಲ್ಲಿ ನೋಡಬಹುದು. ಸೊ ಕಾರ್ ಪಾರ್ಕಿಂಗ್ ಶೆಲ್ಟರ್ ಏನಿದೆ ಅಲ್ಲಿ ಈಗಾಗಲೇ 4 ಕಾರ್ಗಳಿದೆ. ಸೊ ಅವರು ಕಾರ್ ಪಾರ್ಕಿಂಗ್ ಮಾಡಿದ ನಂತರ ಮನೆಯಿಂದ ಹೊರಗಡೆ ಕಳಿಸುವಂತಹ ಕೆಲಸವನ್ನ ಪೊಲೀಸ್ ಸಿಬ್ಬಂದಿಗಳು ಮಾಡಿದ್ದಾರೆ. ಸೊ ಏನು ಈಗಾಗಲೇ ರಾಕ್ ಲೈನ್ ವೆಂಕಟೇಶ್ ಅವರ ಜೊತೆಗೆ ಇಡೀ ಕುಟುಂಬ ಮನೆಯಲ್ಲೇ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಇನ್ನು ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಇದೆಲ್ಲವನ್ನೂ ಕೂಡ ವಶಪಡಿಸಿಕೊಂಡಿದ್ದಾರೆ. ಯಾರಿಗೂ ಕೂಡ ಮನೆ ಒಳಗಡೆ ಪ್ರವೇಶ ನೀಡ್ತಾ ಇಲ್ಲ. ಬರೋಬ್ಬರಿ 4 ಗಂಟೆಯಿಂದ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲಿಸ್ತಾ ಇದ್ದಾರೆ. ಪೃಥ್ವಿ, ಬರೀ ಏನು ರಾಕ್ ಲೈನ್ ವೆಂಕಟೇಶ್ ಅಷ್ಟೇ ಅಲ್ಲ, ಈಗಾಗಲೇ ನಾನು ಹೇಳ್ತಾ ಇದ್ದೆ ಸ್ಯಾಂಡಲ್ವುಡ್ ನ ಹೆಸರಾಂತ ನಿರ್ಮಾಪಕರ ಮೇಲೆ ಐಟಿ ಅಧಿಕಾರಿಗಳು ಬಿಗ್ ಶಾಕ್ ನೀಡಿ ಬೆಳ್ಳಂಬೆಳಗ್ಗೆ ಏಕಕಾಲದಲ್ಲಿ ದಾಳಿಯನ್ನ ನಡೆಸಿರುವಂತಹದ್ದು. KGF ಸಿನಿಮಾ ಈಗಾಗಲೇ ಕೋಟ್ಯಾಂತರ ರೂಪಾಯಿ ಏನು ಸಕ್ಸಸ್ ಅನ್ನ ಗಳಿಸಿದೆ, ಸಾಕಷ್ಟು ಹೆಸರನ್ನ ಗಳಿಸಿದೆ. ಇದರ ನಿರ್ಮಾಪಕರ ಮೇಲೂ ಕೂಡ ದಾಳಿ ನಡೆಸಿದೆ. ಒಟ್ನಲ್ಲಿ ಸ್ಯಾಂಡಲ್ವುಡ್ ಗೆ ಇದು ಒಂದು ರೀತಿ ಬಿಗ್ ಶಾಕ್ ಅಂತ ಹೇಳ್ಬೋದು ಪೃಥ್ವಿ. ಎಸ್ ಶಾಲಿನಿ, ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ ನಿಮ್ಮ ಹತ್ರ. ಎಸ್, ಸ್ಯಾಂಡಲ್ವುಡ್ ಗೆ ಯಾವ ರೀತಿಯಾಗಿ ಐಟಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಹೊಸ ವರ್ಷದ ಶಾಕ್ ಅನ್ನ ನೀಡಿದ್ದಾರೆ ಅಂತ ನೋಡ್ತಾ ಇದ್ವಿ. ಇಲ್ಲಿ ಪ್ರಮುಖವಾಗಿ ದೊಡ್ಡ ನಟರೇ ಇರುವಂತದ್ದು. ಒಂದ್ ಕಡೆ ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್, ಸುದೀಪ್ ಅವರು
ಹಾಗೆ ಯಶ್, ಈ ದೊಡ್ಡ 4 ಜನ ನಾಯಕ ನಟರ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಅಟ್ ಎ ಟೈಮ್ ಒಂದೇ ಕಾಲದಲ್ಲಿ ದಾಳಿಯನ್ನ ನಡೆಸಿರುವಂತದ್ದು ಪುನೀತ್ ರಾಜ್ಕುಮಾರ್, ಶಿವಣ್ಣ ಮತ್ತು ಒಂದ್ ಕಡೆ ಸುದೀಪ್ ಅವರು ಹಾಗೆ ಯಶ್, ಈ 4 ನಟರ ಮೇಲೆ ಐಟಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿಯನ್ನ ನಡೆಸಿ ಶಾಕ್ ಅನ್ನ ನೀಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ರೆ ಶಿವಣ್ಣ ಅವ್ರದ್ದು ಮತ್ತು ಸುದೀಪ್ ಅವ್ರದ ಇತ್ತೀಚಿನ ಒಂದು ಚಿತ್ರ ರಿಲೀಸ್ ಆಗಿತ್ತು, ವಿಲನ್ ಚಿತ್ರ. ಅದು ಕೂಡ ಕೋಟಿ ಬಜೆಟ್ ನ ಚಿತ್ರವಾಗಿತ್ತು. ಮತ್ತು ಒಂದ್ ಕಡೆ KGF, ಕನ್ನಡದ ಹೆಮ್ಮೆಯ ಚಿತ್ರ ಅಂತಾನೆ ಹೇಳಲಾಗ್ತಾ ಇದ್ದಂತಹ KGF ಚಿತ್ರ ರಿಲೀಸ್ ಆಗಿ ಭರ್ಜರಿ ಯಶಸ್ಸನ್ನ ಸಾಧಿಸ್ತಾ ಇದೆ ದೇಶದಾದ್ಯಂತ. ಇಂತಹ ಒಂದು ಯಶಸ್ಸಿನ ಅಲೆಯಲ್ಲಿ ತೇಲ್ತಾ ಇರುವಂತಹ ಯಶ್ ಅವರಿಗೂ ಕೂಡ ಐಟಿ ಅಧಿಕಾರಿಗಳು ಶಾಕ್ ಅನ್ನ ನೀಡಿದ್ದಾರೆ. ಮತ್ತು ಒಂದ್ ಕಡೆ ಪುನೀತ್ ರಾಜ್ಕುಮಾರ್ ಅವರಿಗೂ ಕೂಡ ಶಾಕ್ ಅನ್ನ ನೀಡಿರುವಂತದ್ದು. ಇವರ ಜೊತೆಗೆ ಅಂದ್ರೆ ನಾಯಕ ನಟರ ಜೊತೆಗೆ ಇಲ್ಲಿ ಪ್ರಮುಖವಾಗಿ ನಿರ್ಮಾಪಕರಿಗೂ ಕೂಡ ಶಾಕ್ ಅನ್ನ ನೀಡಲಾಗಿದೆ. ಮನೋಹರ್, ದಿ ವಿಲನ್ ಚಿತ್ರದ ನಿರ್ಮಾಪಕರಾಗಿರುವಂತ ಮನೋಹರ್ ಅವರು ಹಾಗೆ ವಿಜಯ್ ಕಿರ್ಗಂದೂರು KGF ಚಿತ್ರದ ನಿರ್ಮಾಪಕರು, ಇವರಿಗೂ ಕೂಡ ಅಂದ್ರೆ ಐಟಿ ಅಧಿಕಾರಿಗಳು ಇವರ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಿರುವಂತದ್ದು. ಮತ್ತು ಒಂದ್ ಕಡೆ ನಟ ಸಾರ್ವಭೌಮ ಚಿತ್ರದ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್, ಇವೆಲ್ಲವೂ ಕೂಡ ಅತಿ ದೊಡ್ಡ ಬಜೆಟ್ ನ ಚಿತ್ರಗಳು ಕನ್ನಡ ಇಂಡಸ್ಟ್ರಿಯಲ್ಲಿ. ದಿ ವಿಲನ್ ಚಿತ್ರ ನಿಮ್ಗೂ ಕೂಡ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಈ ಒಂದು ಚಿತ್ರ ಸುದೀಪ್ ಮತ್ತು ಶಿವಣ್ಣ ನಟನೆಯಿಂದ ಯಾವ ರೀತಿಯಾಗಿ ಒಂದು ರೀತಿಯಾದಂತಹ ಒಂದು ಧೂಳೆಬ್ಬಿಸಿತ್ತು ಅಂತ. ಮತ್ತು ಒಂದ್ ಕಡೆ KGF ಚಿತ್ರ ಇಡೀ ದೇಶದ ಎಲ್ಲಾ ಕಡೆ ಕೂಡ ಎಲ್ಲಾ ಚಿತ್ರರಂಗದಲ್ಲಿ KGF ಯಾವ ರೀತಿಯಾದಂತಹ ಹವವನ್ನ ಎಬ್ಬಿಸಿತ್ತು ಅನ್ನೋದನ್ನ ಕೂಡ ನೋಡಿದ್ವಿ. ಒಂದು ಕನ್ನಡ ಚಿತ್ರ ಯಾವ ರೀತಿಯಾಗಿ ಯಶಸ್ಸನ್ನ ಸಾಧಿಸ್ತಾ ಇದೆ ಅಂತ. ಗಲ್ಲ ಪೆಟ್ಟಿಗೆಯನ್ನ ತುಂಬಿಸಿದ್ದಂತ ಬಿಗ್ ಬಜೆಟ್ ಚಿತ್ರಗಳ ನಿರ್ಮಾಪಕರಿಗೆ ಈಗ ಐಟಿ ಅಧಿಕಾರಿಗಳು ಶಾಕ್ ಅನ್ನ ನೀಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಶಿವಣ್ಣ ಸುದೀಪ್ ಅಭಿನಯದ ವಿಲನ್ ಚಿತ್ರ 52.5 ಕೋಟಿ ಕಲೆಕ್ಷನ್ ಅನ್ನು ಮಾಡಿಕೊಂಡಿತ್ತು. ಗಲ್ಲಾಪೆಟ್ಟಿಗೆಯಲ್ಲಿ ಧೂಳೆಬ್ಬಿಸಿತ್ತು. ಕಳೆದ ವರ್ಷ 2018ರಲ್ಲಿ ಧೂಳೆಬ್ಬಿಸಿತ್ತು. ನೀವು ಕೂಡ ನೋಡ್ತಾ ಇದ್ದೀರಾ ಯಾವೆಲ್ಲ ನಿರ್ಮಾಪಕರ ಮನೆಗಳ ಮೇಲೆ ದಾಳಿಯನ್ನ ನಡೆಸಲಾಗಿತ್ತು ಅಂತ. ದಿ ವಿಲನ್ ಚಿತ್ರದ ನಿರ್ಮಾಪಕ ಹಾಗೆ MLC ಆಗಿರುವಂತ ಮನೋಹರ್ ಅವರ ಮನೆ ಮೇಲೆ ದಾಳಿ ಆಗಿರುವಂತದ್ದು. ಮತ್ತು ಒಂದ್ ಕಡೆ KGF ಚಿತ್ರದ ನಿರ್ಮಾಪಕರಾಗಿರುವಂತ ವಿಜಯ್ ಕಿರ್ಗಂದೂರು ಅವರ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಇನ್ನು ಒಂದ್ ಕಡೆ ರಾಕ್ಲೈನ್ ವೆಂಕಟೇಶ್ ಅವರು, ಎಲ್ಲರಿಗೂ ಕೂಡ ಗೊತ್ತಿರುವಂತ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಅವರ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಇಲ್ಲಿ ಒಂದಕ್ಕೊಂದು ಲಿಂಕ್ ಅನ್ನ ನಾವು ನೋಡಬಹುದಾಗಿದೆ. ಇಲ್ಲಿ ಪ್ರಮುಖವಾಗಿ ಒಬ್ಬರಿಗೆ ಒಬ್ಬರು ಲಿಂಕ್ ಆಗಿರೋದನ್ನ ಕೂಡ ನೋಡ್ತಾ ಇದ್ದೀವಿ. ಎಸ್, ಇದು ಪುನೀತ್ ರಾಜ್ಕುಮಾರ್ ಅವರ ನಿವಾಸ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಕನ್ನಡದಲ್ಲಿ ಲಭ್ಯವಾಗ್ತಾ ಇರೋದನ್ನ ನೋಡ್ತಾ ಇದ್ದೀರಾ. ಪುನೀತ್ ರಾಜ್ಕುಮಾರ್ ಅವರ ನಿವಾಸದ ಮುಂದೆ ಅಧಿಕಾರಿಗಳು ಯಾವ ರೀತಿಯಾಗಿ ಅಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅನ್ನೋದನ್ನ. ಇದು ಸದಾಶಿವನಗರದಲ್ಲಿರುವಂತಹ ಪುನೀತ್ ರಾಜ್ಕುಮಾರ್ ಅವರ ನಿವಾಸ. ಪುನೀತ್ ರಾಜ್ಕುಮಾರ್ ಅವರ ನಿವಾಸದ ಮೇಲೆ ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಈ ಒಂದು ಸಂದರ್ಭದಲ್ಲಿ ಈಗ ಆಲ್ರೆಡಿ ಸತತವಾಗಿ ಸುಮಾರು 5 ಗಂಟೆಗಳಿಂದಲೂ ಕೂಡ ಐಟಿ ಅಧಿಕಾರಿಗಳು ಪುನೀತ್ ರಾಜ್ಕುಮಾರ್ ಅವರ ನಿವಾಸದಲ್ಲಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು. ಮತ್ತು ಒಂದ್ ಕಡೆ ಪುನೀತ್ ರಾಜ್ಕುಮಾರ್ ಅವರ ನಿವಾಸ, ಇನ್ನು ಒಂದ್ ಕಡೆ ಮನೋಹರ್ ಅವರ ನಿವಾಸವನ್ನ ನೋಡ್ತಾ ಇದ್ದೀರಾ. MLC ಮನೋಹರ್ ಅವರು, ಇವರು ವಿಲನ್ ಚಿತ್ರದ ನಿರ್ಮಾಪಕರು ಕೂಡ. ಸಾಕಷ್ಟು ದೊಡ್ಡ ಬಿಗ್ ಬಜೆಟ್ ನ ಚಿತ್ರಗಳನ್ನ ನಿರ್ಮಾಣ ಮಾಡಿರುವಂತಹ ನಿರ್ಮಾಪಕ ಮನೋಹರ್ ಅವರ ನಿವಾಸದ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಮತ್ತು ಒಂದ್ ಕಡೆ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಇರುವಂತಹ ರಾಕ್ಲೈನ್ ವೆಂಕಟೇಶ್ ಅವರ ನಿವಾಸ, ರಾಕ್ಲೈನ್ ವೆಂಕಟೇಶ್ ಅವರ ನಿವಾಸಕ್ಕೂ ಕೂಡ ಐಟಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿಯನ್ನ ಮಾಡಿರುವಂತದ್ದು. ಎಲ್ಲಾ ಕಡೆ ಕೂಡ ಖಾಸಗಿ ವಾಹನಗಳಲ್ಲಿ ತೆರಳಿ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಇಲ್ಲಿ ಅಟ್ ಎ ಟೈಮ್ ಅಂದ್ರೆ ಎಲ್ಲೂ ಕೂಡ ಅಂದ್ರೆ 6 ಗಂಟೆಗೆ ಸಮಯಕ್ಕೆ ಕರೆಕ್ಟ್ ಆಗಿ ಎಲ್ಲಾ ಕಡೆ ಸುಮಾರು 50 ಕಡೆ ಐಟಿ ಅಧಿಕಾರಿಗಳು ವ್ಯವಸ್ಥಿತವಾದಂತಹ ಸಿದ್ಧತೆಯನ್ನ ಮಾಡಿಕೊಂಡು ದಾಳಿಯನ್ನ ನಡೆಸಿರುವಂತದ್ದು. ಅಂದ್ರೆ ನಾನು ಆಗ್ಲೇನೆ ಹೇಳ್ತಾ ಇದ್ರೆ ಐಟಿ ಅಧಿಕಾರಿಗಳು ದಿಢೀರಂತ ಯಾರ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡೋದಿಲ್ಲ. ಎಲ್ಲಾ ರೀತಿಯಾದಂತಹ ವ್ಯವಸ್ಥಿತ ಸಿದ್ಧತೆಯನ್ನ ಮಾಡ್ಕೊಳ್ತಾರೆ. ಯಾವ ರೀತಿಯಾಗಿ ಮೋಸವನ್ನ ಮಾಡ್ಲಾಗ್ತಾ ಇದೆಯಾ ಅಥವಾ ಏನಾದ್ರೂ ಇಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇದೆಯಾ ಐಟಿ ಆದಾಯದ ವಿಚಾರದಲ್ಲಿ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿಯನ್ನ ಪಡೆದ ನಂತರವಷ್ಟೇ ಅವರು ದಾಳಿಯನ್ನ ಮಾಡುವಂತದ್ದು. ಇದಕ್ಕೆ ಸುಮಾರು 3 ತಿಂಗಳ ಸಿದ್ಧತೆಯನ್ನ ಕೂಡ ಮಾಡ್ಕೊಳ್ತಾರೆ. 3 ತಿಂಗಳಿಂದ ಹದ್ದಿನ ಕಣ್ಣನ್ನ ಇಟ್ಟಿರ್ತಾರೆ. ಏನಾಗ್ತಾ ಇದೆ, ಏನಾದ್ರೂ ಮೋಸ ಆಗ್ತಾ ಇದೆಯಾ, ಇಲ್ಲಿ ಯಾವ ರೀತಿಯಾಗಿ ಐಟಿ ಅಧಿಕಾರಿಗಳಿಗೆ ಏನಾದ್ರೂ
ಆದಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಕಮ್ಮಿ ಆಗ್ತಾ ಇದೆಯಾ ಅವರ ಒಂದು ಚಿತ್ರಗಳ ಆದಾಯದಲ್ಲಿ, ಮತ್ತು ಒಂದ್ ಕಡೆ ಅವರು ಸಲ್ಲಿಸ್ತಾ ಇರುವಂತಹ IT ರಿಟರ್ನ್ಸ್ ಅಲ್ಲಿ, ಇದೆಲ್ಲದರ ಬಗ್ಗೆ ಕೂಡ ಅವರು ಪರಿಶೀಲನೆಯನ್ನ ಮಾಡಿದ ನಂತರವಷ್ಟೇ ದಾಳಿಯನ್ನ ಮಾಡುವಂತದ್ದು ನಾವು ನೋಡ್ತಾ ಇದ್ವಿ. ರಾಜಕೀಯ ನಾಯಕರುಗಳ ಮನೆಗಳ ಮೇಲೆ ಯಾವ ರೀತಿಯಾಗಿ ದಾಳಿ ಆಗುತ್ತೆ, ಇಲ್ಲಿ ಪ್ರಮುಖವಾಗಿ ದೊಡ್ಡ ಎಕ್ಸಾಂಪಲ್ ಅಂದ್ರೆ ನಿಮಗೆಲ್ಲರಿಗೂ ಗೊತ್ತಿರುವಂತದ್ದು ರೀಸೆಂಟ್ ಆಗಿ ನಡೆದಂತ ಒಂದು IT ದಾಳಿ. ಅದು DK ಶಿವಕುಮಾರ್, ಸಚಿವರಾಗಿರುವಂತಹ DK ಶಿವಕುಮಾರ್ ಅವರ ಮನೆ ಮೇಲೆ ದಾಳಿ ಆದಂತಹ ಸಂದರ್ಭದಲ್ಲಿ ಅವರಿಗೆ ಸಂಬಂಧಪಟ್ಟಂತಹ ಸುಮಾರು 50ಕ್ಕೂ ಹೆಚ್ಚು ಕಡೆ ಕಚೇರಿ ನಿವಾಸಗಳ ಮೇಲೆ ದಾಳಿಯನ್ನ ಮಾಡಲಾಗಿತ್ತು. ಆಗ ಪ್ರತಿಯೊಬ್ಬರಿಗೂ ಗೊತ್ತಾಗಿದ್ದು IT ಅಧಿಕಾರಿಗಳು ಈ ರೀತಿಯಾಗಿ ದಾಳಿ ಮಾಡ್ತಾರಾ ಅನ್ನೋದು. ಪ್ರತಿಯೊಬ್ರು ಒಂದ್ ರೀತಿಯಾಗಿ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ರು, ಯಾವ ರೀತಿಯಾಗಿ ಶಾಕ್ ಕೊಡ್ತಾರೆ ಅನ್ನೋದನ್ನ. ಇವತ್ತು ಸ್ಯಾಂಡಲ್ವುಡ್ ನ ದೊಡ್ಡ ದೊಡ್ಡ ನಟರಿಗೆ, ನಿರ್ಮಾಪಕರುಗಳಿಗೆ IT ಅಧಿಕಾರಿಗಳು ಶಾಕ್ ಅನ್ನ ನೀಡಿದ್ದಾರೆ. ಇತಿಹಾಸದಲ್ಲೇ ಮೆಗಾ IT ರೇಡ್ ಇದು. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಎಸ್ ಮುನಿರಾಜು, ಅಟ್ ಎ ಟೈಮ್ 50 ಕಡೆ ದಾಳಿಯನ್ನ ನಡೆಸಿರೋದನ್ನ ನೋಡ್ತಾ ಇದ್ರೆ ಇಲ್ಲಿ ಪ್ರಮುಖವಾಗಿ ಎಲ್ಲೂ ಕೂಡ ಅಂದ್ರೆ ಒಬ್ಬರ ಮನೆಗಳ ಮೇಲೆ ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಮತ್ತೊಬ್ಬರಿಗೆ ಗೊತ್ತಾಗ್ಬಿಟ್ಟು ಎಲ್ಲ ಅಲರ್ಟ್ ಆಗ್ಬಿಡ್ತಾರೆ ಅನ್ನುವ ವ್ಯವಸ್ಥಿತವಾದಂತಹ ಸಿದ್ಧತೆಯನ್ನ ಮಾಡ್ಕೊಂಡೆ ರೈಡ್ ಮಾಡಿದ್ದಾರೆ ಅನ್ಸುತ್ತೆ. ಖಂಡಿತ ಪೃಥ್ವಿರಾಜ್, ಯಾಕಂದ್ರೆ IT ರೈಡ್ ಮಾಡುವಂತ ಸಂದರ್ಭದಲ್ಲಿ ಮಾಹಿತಿಯನ್ನ ತುಂಬಾ ಗೌಪ್ಯವಾಗಿ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಎಲ್ಲಾದ್ರೂ ಒಂದು ಕಡೆ ಲೀಕ್ ಆದ್ರೂ ಸಹ ಇಡೀ ರೈಡಿನ ಉದ್ದೇಶವೇ ಒಂದು ಚೇಂಜ್ ಆಗ್ಬಿಡುತ್ತೆ ಅಂತ ಹೇಳಿ IT ಅಧಿಕಾರಿಗಳು ಈ ಗೌಪ್ಯತೆಯನ್ನ ಕಾಪಾಡ್ಕೊಂಡಿದ್ದಾರೆ. ಬೆಳಿಗ್ಗೆ ಸುಮಾರು ಒಂದು 7 ಗಂಟೆ ನಂತರ 50ಕ್ಕೂ ಹೆಚ್ಚು ಕಡೆಗಳಲ್ಲಿ ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ. ಅದು ಎಲ್ಲವೂ ಸಹ ಕನ್ನಡ ಚಿತ್ರರಂಗದಲ್ಲಿರುವಂತಹ ನಿರ್ಮಾಪಕರು ಮತ್ತೆ ನಟರ ಮನೆಗಳ ಮೇಲೆ ಒಂದು ರೈಡ್ ಆಗಿರುವಂತದ್ದು. ದೊಡ್ಡ ನಿರ್ಮಾಪಕರು ಮತ್ತೆ ದೊಡ್ಡ ಸ್ಟಾರ್ ನಟರ ಮನೆ ಮೇಲೆ ದಾಳಿ ಮಾಡಿ ಈಗಾಗಲೇ ಒಂದು ಪರಿಶೀಲನೆ ಮಾಡುವಂತ ಕೆಲಸ ನಿರತರಾಗಿದ್ದಾರೆ. ಯಾಕಂದ್ರೆ ಇತ್ತೀಚೆಗೆ ಕನ್ನಡ ಚಿತ್ರರಂಗದ ಬಜೆಟ್ ಮತ್ತೆ ಚಿತ್ರರಂಗದ ವ್ಯಾಲ್ಯೂ ಸಹ ಮೌಲ್ಯಗಳು ಸಹ ಜಾಸ್ತಿ ಆಗ್ತಿದ್ದಾವೆ. ದೊಡ್ಡ ಮಟ್ಟದಲ್ಲಿ ಹಣವನ್ನ ಹೂಡಿಕೆ ಮಾಡಿ ಒಂದು ದೊಡ್ಡ ಚಿತ್ರಗಳನ್ನು ಸಹ ನಿರ್ಮಾಣ ಮಾಡ್ತಿದ್ದಾರೆ. ಇಲ್ಲಿ ಎಲ್ಲೋ ಒಂದ್ ಕಡೆ ಮನೋರಂಜನಾ ತೆರಿಗೆಯನ್ನ ಏನ್ ಕಟ್ತಾರೆ, ಆ ಮನೋರಂಜನಾ ತೆರಿಗೆಯಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಅಲ್ಪ ಪ್ರಮಾಣದಲ್ಲಿ ತೆರಿಗೆ ಉಳಿದಂತೆ ಸರ್ಕಾರ ಮಾಡ್ತಿದ್ದಾರೆ ಅನ್ನೊಂದು ಆರೋಪ ಈಗ ಕೇಳಿ ಬಂದಿರೋದ್ರಿಂದ ಈ ಒಂದು ದಾಳಿ ಮಾಡಿದ್ದಾರೆ. ಯಾಕಂದ್ರೆ ವಿಶೇಷ ಚಿತ್ರಗಳು ನಿರ್ಮಾಣ ಆಗ್ತವೆ, ಕವರ್ ಮಾಡ್ಕೊಡ್ತಾರೆ, ಆದ್ರೆ ಅವರು ತೆರಿಗೆ. ಎಸ್, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನೋಡ್ತಾ ಇದ್ವಿ ಯಾವ ರೀತಿಯಾದಂತಹ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಎಲ್ಲೋ ಒಂದ್ ಕಡೆ ಆದಾಯ ತೆರಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಕಮ್ಮಿ ಆಗಿರುವ ವಿಚಾರಕ್ಕೇನೆ ಅವರು ದಾಳಿಯನ್ನ ಮಾಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸ್ಯಾಂಡಲ್ವುಡ್ಗೆ ಯಾವ ರೀತಿಯಾದಂತಹ ಶಾಕ್ ಅನ್ನ ನೀಡಿದ್ದಾರೆ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಅನ್ನೋದನ್ನ ನೋಡ್ತಾ ಇದ್ದೀವಿ. ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಈ ಒಂದು ದಾಳಿ ನಡೆದಿರುವಂತ ಸ್ಯಾಂಡಲ್ವುಡ್ಗೆ ಅತಿ ದೊಡ್ಡ ಶಾಕ್ ಅನ್ನ ನೀಡಿದ್ದಾರೆ IT ಅಧಿಕಾರಿಗಳು. ದೊಡ್ಡ ನಟರು ಬೇರೆ ಯಾರು ಅಲ್ಲ, ನೀವು ಕೂಡ ನೋಡ್ತಾ ಇದ್ರಿ, ನಾವು ಕೂಡ ತೋರಿಸ್ತಾ ಇದ್ವಿ. ಪುನೀತ್ ರಾಜ್ಕುಮಾರ್, ಸುದೀಪ್ ಅವರು, ಶಿವಣ್ಣ ಅವರು, ಯಶ್, ಈ ರೀತಿಯಾಗಿ ದೊಡ್ಡ ನಟರಿಗೆ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು ಶಾಕ್ ಅನ್ನ ನೀಡಿರುವಂತದ್ದು. ಇವರ ಜೊತೆಗೆ ನಿರ್ಮಾಪಕರಿಗೂ ಕೂಡ ಶಾಕ್ ಅನ್ನ ನೀಡಿದ್ದಾರೆ. ಅಲ್ಲಿ ಪ್ರಮುಖವಾಗಿ ಸಿನಿಮಾ ಸ್ಟೈಲ್ ನಲ್ಲಿ KGF ನಿರ್ಮಾಪಕರ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಅವರ ಮನೆ ಮೇಲೆ 3 ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಮುಂಜಾನೆ 6 ಗಂಟೆ ಸುಮಾರಿಗೆ ಮನೆ ಬಾಗಿಲನ್ನ ತಟ್ಟಿ IT ಅಧಿಕಾರಿಗಳು ಒಳಗಡೆ ಹೋಗಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿಯಾದಂತಹ ಶಾಕ್ ಆಗಿರೋಣ, ಯಾಕೆಂದ್ರೆ ಹೊಸ ವರ್ಷದ ಗುಂಗು ಒಂದ್ ಕಡೆ ಆದ್ರೆ ಮತ್ತು ಒಂದ್ ಕಡೆ KGF ನ ಯಶಸ್ಸಿನ ಅಲೆಯಲ್ಲಿ ತೇಲ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ನಿಜಕ್ಕೂ ಆ ನಿರ್ಮಾಪಕರಿಗೆ ಮತ್ತು ಒಂದ್ ಕಡೆ ನಟ ಯಶ್ ಅವರಿಗೆ ದೊಡ್ಡ ಮಟ್ಟದ ಶಾಕ್ ಆಗಿರೋದ್ರಲ್ಲಿ ನೋ ಡೌಟ್. IT ಅಧಿಕಾರಿಗಳು ಈ ರೀತಿಯಾಗಿ ಶಾಕ್ ಕೊಡ್ತಾರ ಅಂತ ಅವರು ನಿಜಕ್ಕೂ ಊಹಿಸಿರ್ಲಿಲ್ಲ. ಆದ್ರೆ IT ಅಧಿಕಾರಿಗಳು ಆ ಶಾಕ್ ಅನ್ನ ನೀಡಿದ್ದಾರೆ. ಊಹಿಸದ ರೀತಿಯಲ್ಲಿ ಸಿನಿಮಾ ಸ್ಟೈಲ್ ನಲ್ಲೇ KGF ನಿರ್ಮಾಪಕರ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. IT ಅಧಿಕಾರಿಗಳನ್ನ ಕಂಡು ಮನೆಯವರೆಲ್ಲ ಶಾಕ್ ಆಗಿದ್ದಾರೆ. ನಿರ್ಮಾಪಕರು ವಿಜಯ್ ಕಿರಗಂದೂರು ಅವರ ಮನೆಯವರೆಲ್ಲ ಶಾಕ್ ಆಗಿರುವಂತದ್ದು. ವಿಜಯ್ ಕಿರಗಂದೂರು ಮನೆಯಲ್ಲಿ 5 ಗಂಟೆಗಳಿಂದಲೂ ಕೂಡ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಮನೆಯಲ್ಲಿನ ಹಲವು ದಾಖಲೆ ಪತ್ರಗಳನ್ನ ಈಗ ಆಲ್ರೆಡಿ ವಶಕ್ಕೆ ಪಡೆದು ಅದರ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ IT ಅಧಿಕಾರಿಗಳು. ದಾಖಲೆ ಪರಿಶೀಲನೆಗೆ ಬ್ಯಾಂಕ್ ಕಡೆ ಅಧಿಕಾರಿಗಳು ಈಗ ಹೋಗುವಂತ ಸಾಧ್ಯತೆ ಕೂಡ ಇದೆ. ನಿರ್ಮಾಪಕರನ್ನ ಬ್ಯಾಂಕಿಗೆ ಕರೆದೊಯ್ದು ಅಧಿಕಾರಿಗಳು ಅಲ್ಲಿ ಪ್ರಮುಖವಾಗಿ ವಿಚಾರಣೆಯನ್ನು ಮಾಡುವಂತ ಸಾಧ್ಯತೆ ಇದೆ. KGF ಕಲೆಕ್ಷನ್ ಬಗ್ಗೆ ಮಾಹಿತಿಯನ್ನ ಕೂಡ ಕೇಳಿದ್ದಾರೆ ಅಧಿಕಾರಿಗಳು. ಇದೆಲ್ಲದರ ಬಗ್ಗೆ ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಥಾಮಸ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಥಾಮಸ್,
ಸಿನಿಮಾದವರಿಗೆ ಸಿನಿಮಾ ಸ್ಟೈಲ್ ನಲ್ಲೇ ಶಾಕ್ ನೀಡಿದ್ದಾರೆ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು. ಯಾವ ರೀತಿಯಾದಂತಹ ಒಂದು KGF ನ ಅಲೆಯಲ್ಲಿ ತೇಲ್ತಾ ಇದ್ದಂತ ನಿರ್ಮಾಪಕರು ಮತ್ತು ನಟರಿಗೆ ಶಾಕ್ ನೀಡಿದಂತಾಯ್ತು ಅಂತ. ಪೃಥ್ವಿ, ನಾವು ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ IT ಅಧಿಕಾರಿಗಳು ರೈಡ್ ಆದಂತ ಟೈಮಲ್ಲಿ ಯಾವ ರೀತಿ ಸಿಚುವೇಶನ್ ಇರುತ್ತೆ ಅಂತ ಹೇಳಿ. ಅದೇ ಸಿನಿಮೆಯ ಮಾದರಿಯಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ IT ಅಧಿಕಾರಿಗಳು ತಂಡೋಪತಂಡವಾಗಿ ಕನ್ನಡ ಚಿತ್ರರಂಗದ ಮೇರು ನಟರುಗಳು, ಅದ್ರ ಜೊತೆಗೆ ನಿರ್ಮಾಪಕರುಗಳ ಮನೆ ಮೇಲೆ ದಾಳಿ ಮಾಡಿರುವಂತದ್ದು ನಿಜಕ್ಕೂ ಕೂಡ ಒಂದು ರೀತಿ ಸ್ಯಾಂಡಲ್ವುಡ್ಗೆ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಅದರಲ್ಲಿ ಪ್ರಮುಖವಾಗಿ KGF ಅಲೆಯಲ್ಲಿ ತೇಲ್ತಿರುವಂತಹ ವಿಜಯ್ ಕಿರಂಗುದೂರ್ ಅಂತೇಳಿ ಒಂಬಾಳೆ ಪ್ರೊಡಕ್ಷನ್ ನ ಮಾಲೀಕರಾಗಿರುವಂತಹ ವಿಜಯ್ ಕಿರಂಗುದೂರ್ ಅವರಿಗೆ ದೊಡ್ಡ ಮಟ್ಟದ ಶಾಕ್. ಯಾಕಂದ್ರೆ ಬಹುಶಃ ಈಗಾಗಿರುವಂತಹ ರೈಡ್ ನಲ್ಲಿ ನೋಡಿದ್ರೆ ಅತಿ ಹೆಚ್ಚಿನ ದೊಡ್ಡ ಮಟ್ಟದ ರೈಡ್ ಆಗಿರುವಂತದ್ದು ವಿಜಯ್ ಕಿರಂಗುದೂರ್ ಅವರ ಮನೆ ಮೇಲೆ. NGF ಲೇಔಟ್ ಅಂತೇಳಿ ನಾಗರಬಾವಿಯ ವ್ಯಾಪ್ತಿಯಲ್ಲಿ ಬರುವಂತ NGF ಲೇಔಟ್ ನಲ್ಲಿರುವಂತ ಅವರ ಮನೆ ಆಯುಷ್ ಅನ್ನುವಂತ ಒಂದು ಮನೆ, ಅದು ಇಲ್ಲೇ ಒಂದು 4-5 ಮನೆ ಅಂತ ಇದೆ ಅಂತಾನು ಹೇಳಲಾಗ್ತಾ ಇದೆ. ಆ ಒಂದು ಮನೆಗಳ ಪೈಕಿ ಆಯುಷ್ ಅನ್ನುವಂತ ಒಂದು ನಿವಾಸದ ಮೇಲೆ ಬೆಳಗ್ಗೆ 5 ಗಂಟೆಗೆ IT ಅಧಿಕಾರಿಗಳ ಒಂದು ತಂಡ ಬರುತ್ತೆ. ತಂಡ ಬಂದು ಇದ್ದಕ್ಕಿದ್ದಂಗೆ ಒಳಗಡೆ ಪ್ರವೇಶ ಮಾಡಿ ನಾವು IT ಇಂದ ಬಂದಿದ್ದೀವಿ ಅಂತ ಹೇಳಿದ ತಕ್ಷಣ ಒಂದೇ ಸಲ ಶಾಕ್ ಆಗ್ತಾರೆ. ಶಾಕ್ ಆದಂತ ಟೈಮಲ್ಲಿ ಅವರಿಗೆಲ್ಲೂ ಕೂಡ ಕದಲೋದಕ್ಕೂ ಕೂಡ ಅವಕಾಶ ಕೊಡೋದು. ಯಾಕಂದ್ರೆ ಆ ಟೈಮಲ್ಲಿ ಬೇರೆ ರೀತಿಯಾದಂತಹ ಬೆಳವಣಿಗೆಗಳು ಆಗ್ಬೋದು ಅನ್ನೋ ಕಾರಣ ಹಿನ್ನೆಲೆಯಲ್ಲಿ ಫಸ್ಟ್ಗೆ ವಿಜಯ್ ಕಿರಂಗುದೂರ್ ಅವರಿಗೆ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಿ ಅಂತ ಹೇಳ್ತಾರೆ. ಜೊತೆಗೆ ಅವ್ರ ಫ್ಯಾಮಿಲಿಯ ಮೆಂಬರ್ಸ್ ಗಳಿಗೂ ಕೂಡ ಮೊಬೈಲ್ ಅನ್ನು ಸ್ವಿಚ್ ಆಫ್ ಮಾಡಿ ಅಂತ ಹೇಳ್ತಾರೆ. ಆ ನಂತರದಲ್ಲಿ ಅವರನ್ನ ಒಂದ್ ಕಡೆ ಕೂರಿಸಿ ಇಡೀ ಮನೆಯನ್ನ, ಅದರಲ್ಲೂ ಪ್ರಮುಖವಾಗಿ ದಾಖಲೆಗಳನ್ನ ಇಡೋದಕ್ಕೆ ಸಾಧ್ಯ ಇರುವಂತ ಎಲ್ಲ ರೂಮ್ ಗಳನ್ನ ತಪಾಸಣೆ ಮಾಡ್ತಾ ಇದ್ದಾರೆ. ಈ ಕ್ಷಣದವರೆಗೂ ಕೂಡ ಆ ತಪಾಸಣೆ ಮುಂದುವರೆದಿದೆ. ವಿಶೇಷ ಅಂತ ಹೇಳಿದ್ರೆ ಕಳೆದ 1.5 ತಿಂಗಳಿಂದಲೂ ಕೂಡ ವಿಜಯ್ ಕಿರಂಗುದೂರ್ ಅವರ ಪ್ರತಿಯೊಂದು ಬೆಳವಣಿಗೆಗಳು, ಅಲ್ಲದೆ ರಾಜ್ಕುಮಾರ ಮೂವಿ ಸೇರಿದಂತೆ ಅವರ ಮೂವಿಗಳು ಒಂದಷ್ಟು ಹಿಟ್ಟಾಗಿರುವಂತದ್ದು ಅಲ್ಲದೆ ಈ ಅನುಮಾನ ಜಾಸ್ತಿ ಬರೋದಕ್ಕೆ ಕಾರಣ ಏನಂತ ಹೇಳಿದ್ರೆ KGF ಚಿತ್ರದ ಗಳಿಕೆಯ ಬಗ್ಗೆ ಅವರು ಕೊಟ್ಟಂತಹ ರಿಪೋರ್ಟ್ ಏನಿದೆ, ಬಹುಶಃ ಆ ಒಂದು ರಿಪೋರ್ಟ್ ನ ಮೇಲೆಯೇ ಅನುಮಾನಗಳು ದಟ್ಟವಾಗಿ IT ಅಧಿಕಾರಿಗಳು ಮೇನ್ ಆಗಿ ನೋಡ್ತಾ ಇದ್ರೆ ಎಲ್ಲಾ ದೊಡ್ಡ ದೊಡ್ಡ ಬಜೆಟ್ ಅನ್ನ ಚಿತ್ರಗಳನ್ನ ಮಾಡುವಂತ ನಿರ್ಮಾಪಕರು, ಹಾಗೆ ಆ ದೊಡ್ಡ ದೊಡ್ಡ ಬಜೆಟ್ ನಲ್ಲಿ ನಟನೆ ಮಾಡಿರುವಂತ ನಟರ ಮನೆಗಳ ಮೇಲೆ ದಾಳಿ ಆಗಿರುವಂತದ್ದು. ಸೊ ಹೀಗಾಗಿ ದೊಡ್ಡ ಬಜೆಟ್ ಚಿತ್ರ ಯಾವ್ದಿರುತ್ತೆ ಕನ್ನಡ, ಅದನ್ನ ಮೇನ್ ಆಗಿ ನೋಡ್ಬಿಟ್ಟೆ ಇವರೆಲ್ಲ ದಾಳಿ ಮಾಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದರಲ್ಲೂ KGF ಅನ್ನೋದು 2 ವರ್ಷದಿಂದಲೂ ಕೂಡ ನಿರ್ಮಾಣ ಆಗ್ತಾ ಇದ್ದಂತ ಒಂದು ಚಿತ್ರ, ಅವಾಗಿಂದನೇ ಹದ್ದಿನ ಕಣ್ಣಿಟ್ಟಿದ್ರ ಅಂತ. ಖಂಡಿತ KGF ಚಿತ್ರ ನಿರ್ಮಾಣಕ್ಕೆ ಇವರು ಸುರಿದಂತ ದುಡ್ಡು, ಯಾಕಂದ್ರೆ 70 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಂತ ಚಿತ್ರ ಆಗಿದ್ರಿಂದ ಎಲ್ಲಿ ಬಂತು ಹಣಕಾಸಿನ ಮೂಲ ಪ್ರಮುಖವಾಗಿ ಆಗ್ಬೇಕಾಗತ್ತೆ. ಅದ್ರ ಜೊತೆಗೆ ಎಷ್ಟೇ ಗಳಿಕೆ ಆದ್ರೂ ಕೂಡ ಇಷ್ಟು ಪ್ರಮಾಣದ ಹಣವನ್ನ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಅಲ್ಲದೆ ಒಂಬಾಳೆ ಪ್ರೊಡಕ್ಷನ್ ಅನ್ನುವಂಥದ್ದು ಕೇವಲ ಚಿತ್ರ ನಿರ್ಮಾಣದಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಅದು ಕನ್ಸ್ಟ್ರಕ್ಷನ್ ಕಂಪ್ನಿನೂ ಕೂಡ ಆಗಿರೋದ್ರಿಂದ ವಿಜಯ್ ಕಿರಂಗುದೂರ್ ಅವರ ಬೆಳವಣಿಗೆಗಳ ಬಗ್ಗೆ BBMP ಇರ್ಬೋದು, BD ಇರ್ಬೋದು, ಆ ಒಂದು ಹಂತದಲ್ಲೂ ಕೂಡ ಸಾಕಷ್ಟು ಅವ್ರ ಬಗ್ಗೆ ಒಂದಷ್ಟು ಅಭಿಪ್ರಾಯಗಳು ಕೇಳ್ಬೋದಿತ್ತು. ಅವರು ತೆರಿಗೆಯನ್ನ ಕಟ್ತಾ ಇಲ್ಲ ಅನ್ನುವಂತ ಮಾತುಗಳು ಕೂಡ ಕೇಳ್ಬರ್ತಾ. ಇಲ್ಲಿ KGF ಚಿತ್ರ ಬಹುಶಃ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ನಿರ್ಮಾಣವಾದಂತ ಚಿತ್ರ, ಅತಿ ಹೆಚ್ಚಿನ ಹಣವನ್ನ ವಿನಿಯೋಗಿಸಿದಂತ ಚಿತ್ರ ಆಗಿದ್ರಿಂದಾಗಿ ಎಲ್ಲ ಒಂದ್ ಕಡೆ ಅಷ್ಟು ಕೋಟಿ ಹಣ ಅವರಿಗೆ ಬರೋದಕ್ಕೆ ಸಾಧ್ಯ ಹೇಗೆ ಅನ್ನುವಂತ ಒಂದು ಅನುಮಾನ ಬಹುಶಃ IT ಅಧಿಕಾರಿಗಳ ಜೊತೆ ಕಾಡಿತ್ತು. ಹಾಗಾಗಿ ಎಲ್ಲ ಒಂದ್ ಕಡೆ ಹದ್ದುಗಣ್ಣಿನ ನಿಗಾವನ್ನು ಇಟ್ಟಿದ್ರು. ಕಳೆದ 1.5 ತಿಂಗಳಿಂದ ಪ್ಲಾನ್ ಮಾಡಿ ಇವತ್ತು ಬೆಳಗ್ಗೆ ಮಾಡಿದ್ರು. ಇನ್ನೊಂದು ಪ್ರಮುಖವಾಗಿ ಪೃಥ್ವಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ 25 ಕಡೆ ಕಿರಂಗುದೂರ್ ಅವರಿಗೆ ಸೇರಿದಂತಹ ಪ್ರಾಪರ್ಟಿ ಇರ್ಬೋದು, ಅವರ ಸ್ವತ್ತುಗಳಿರ್ಬೋದು, ಅವ್ರ ವಾರಸದ ಇದಕ್ಕಿರುವಂತ 25 ಸ್ಥಳಗಳ ಮೇಲೆ ಇಬ್ಬಿಬ್ರಂಗೆ 25 ವೆಹಿಕಲ್ ಗಳಲ್ಲಿ ಇವತ್ತು ದಾಳಿಯನ್ನು ಮಾಡಿದ್ದಾರೆ. ಈ ಕ್ಷಣದವರೆಗೂ ಕೂಡ ಇದೆ. ಕಿರಂಗುದೂರ್ ಅವರು ನಾವು ಬಂದಂತ ಟೈಮಲ್ಲಿ ಅವ್ರನ್ನ IT ಅಧಿಕಾರಿಗಳು ಕಾರ್ನಲ್ಲಿ ಕರ್ಕೊಂಡೋದು ಬ್ಯಾಂಕ್ಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸದ್ಯಕ್ಕೂ ಈಗಲೂ ಕೂಡ ಅವ್ರ ಮನೆಯಲ್ಲಿ ತಪಾಸಣೆ ಮತ್ತು ದಾಳಿ ಮುಂದುವರೆದಿದೆ. ಓಕೆ, ಥ್ಯಾಂಕ್ ಯು ಥಾಮಸ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ.